ಒಬ್ಬ ತಾಯಿ ಗರ್ಭಿಣಿಯಾಗಿರುವಾಗ ಆಕೆಯ ಮನಸ್ಸಿನಲ್ಲಿ ಹುಟ್ಟುವ ಒಂದು ಚಿಕ್ಕ ಚಿಂತನೆ ಕೂಡ ಆಕೆಯ ಮಗುವಿನ ಜೀವನದಲ್ಲಿ ಒಂದು ದೊಡ್ಡ ಗುರುತು ಬಿಡಬಹುದು. ಇದು ನಂಬಿಕೆಯ ಮಾತೇನೋ ಅನ್ನಿಸಬಹುದು, ಆದರೆ ಮಗು ಹುಟ್ಟೋಳಕ್ಕೂ ಮುಂಚೆಯೇ ಅದರ ಮನಸ್ಸು ರೂಪುಗೊಳ್ಳುತ್ತದೆ ಅನ್ನೋದು ಇಂದು ವಿಜ್ಞಾನವೂ ಒಪ್ಪಿಕೊಂಡ ಸತ್ಯ. ಇದನ್ನೇ ನಮ್ಮ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಹೇಳಿಕೊಂಡು ಬರುತ್ತಿದೆ. ಅದಕ್ಕೆ ಕೊಟ್ಟ ಹೆಸರು ಗರ್ಭ ಸಂಸ್ಕಾರ. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಮಗು ಹುಟ್ಟಿದ ಮೇಲೆ ಶಿಕ್ಷಣ ಕೊಡಬೇಕು ಮಂಟ. ಆದರೆ ನಿಜವಾದ ಶಿಕ್ಷಣ ಮಗು ಹುಟ್ಟೋದಕ್ಕೂ ಮುಂಚೆಯೇ ಆರಂಭವಾಗುತ್ತದೆ. ಗರ್ಭ ಸಂಸ್ಕಾರ ಅಂದ್ರೆ ಏನು? ಇದು ಕೇವಲ ನಂಬಿಕೆಯ ವಿಷಯವೇ ಅಥವಾ ವಿಜ್ಞಾನ ಹೇಳೋ ಸತ್ಯವೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಈ ವಿಡಿಯೋ. ನೀವು ಗರ್ಭಿಣಿಯಾಗಿರಲಿ, ಗರ್ಭಧಾರಣೆಗೆ ಪ್ಲಾನ್ ಮಾಡ್ತಿರಲಿ ಅಥವಾ ಫ್ಯೂಚರ್ ಪೇರೆಂಟ್ ಆಗಿರಲಿ, ಈ ಮಾಹಿತಿ ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಯಿಸಬಹುದು. ಗರ್ಭ ಸಂಸ್ಕಾರ ಅನ್ನೋದರ ಅರ್ಥ ತುಂಬಾ ಸರಳ. ಗರ್ಭ ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿರುವ ಮಗು. ಸಂಸ್ಕಾರ ಅಂದ್ರೆ ಮನಸ್ಸಿನ ಗುಣ, ಭಾವನೆಗಳು, ಮೌಲ್ಯಗಳು. ಅಂದರೆ ತಾಯಿ ಗರ್ಭಿಣಿಯಾಗಿರುವಾಗ ಆಕೆಯ ಆಲೋಚನೆಗಳು, ಭಾವನೆಗಳು, ಮಾತುಗಳು, ಆಹಾರ, ಕೇಳುವ ಸಂಗೀತ ಇವೆಲ್ಲವೂ ಮಗುವಿನ ಮನಸ್ಸನ್ನು ರೂಪಿಸುವ ಪ್ರಕ್ರಿಯೆನೇ ಗರ್ಭ ಸಂಸ್ಕಾರ. ಇದು ಒಂದು ಪೂಜೆ ಅಥವಾ ಒಂದು ದಿನದ ಆಚರಣೆಯಲ್ಲ, ಇದು ಜೀವನ ಶೈಲಿ. ನಮ್ಮ ಪೂರ್ವಜರು ಇದನ್ನು ಕಥೆಗಳ ಮೂಲಕ ವಿವರಿಸಿದ್ದಾರೆ. ಅಭಿಮನ್ಯು ಕಥೆ ನಿಮಗೆ ಗೊತ್ತಿರಬಹುದು. ಅವನ ತಾಯಿ ಸುಭದ್ರೆಯ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹದ ಕಥೆ ಕೇಳಿಸಿದ್ದಳು. ಅವನಿಗೆ ಯುದ್ಧ ಕಲಿಸಿಲ್ಲ, ಆದರೆ ಅವನು ಕೇಳಿಸಿಕೊಂಡಿದ್ದ. ಇದು ಕೇವಲ ಕಥೆಯಲ್ಲ, ಇದು ಮಾನವ ಮನಸ್ಸಿನ ಬೆಳವಣಿಗೆಯ ಬಗ್ಗೆ ಮಾಡಿದ ಆಳವಾದ ಆಬ್ಸರ್ವೇಷನ್. ಅಂದಿನ ಕಾಲದಲ್ಲೇ ತಾಯಿಯ ಅನುಭವಗಳು ಮಗುವಿನ ಮನಸ್ಸಿಗೆ ತಲುಪುತ್ತವೆ ಅನ್ನೋದು ಅವರಿಗೆ ತಿಳಿದಿತ್ತು. ಇದೀಗ ವಿಜ್ಞಾನ ಏನು ಹೇಳುತ್ತದೆ ನೋಡೋಣ. ಗರ್ಭಾವಸ್ಥೆಯಲ್ಲೇ ಮಗುವಿನ ಮೆದುಳು ಬೆಳೆಯಲು ಶುರುವಾಗುತ್ತದೆ. ತಾಯಿ ಒತ್ತಡದಲ್ಲಿದ್ದಾಗ ಸ್ಟ್ರೆಸ್ ಹಾರ್ಮೋನ್ಸ್ ಮಗುವಿಗೆ ತಲುಪುತ್ತವೆ. ತಾಯಿ ಸಂತೋಷವಾಗಿದ್ದಾಗ ಹ್ಯಾಪಿನೆಸ್ ಹಾರ್ಮೋನ್ಸ್ ಮಗುವಿನ ನರ್ವಸ್ ಸಿಸ್ಟಮ್ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತವೆ. ಇದನ್ನೇ ಮಾಡರ್ನ್ ಸೈನ್ಸ್ ಪ್ರೀನೇಟಲ್ ಪ್ರೋಗ್ರಾಮಿಂಗ್ ಅಂತ ಕರೆಯುತ್ತದೆ. ಅಂದರೆ ಗರ್ಭ ಸಂಸ್ಕಾರ ಅನ್ನೋದು ಬ್ಲೈಂಡ್ ಬಿಲೀಫ್ ಅಲ್ಲ, ಇದು ಸೈಂಟಿಫಿಕ್ ರಿಯಾಲಿಟಿ. ಬಹಳ ಜನ ಕೇಳ್ತಾರೆ, ಡಾಕ್ಟರ್, ಗರ್ಭ ಸಂಸ್ಕಾರ ಯಾವ ತಿಂಗಳಿಂದ ಶುರು ಮಾಡಬೇಕು ಅಂತ? ನನ್ನ ಉತ್ತರ ತುಂಬಾ ಸ್ಪಷ್ಟ. ಗರ್ಭಧಾರಣೆಗೆ ಮೊದಲು ಶುರು ಮಾಡುವುದು ಅತ್ಯುತ್ತಮ. ಏಕೆಂದರೆ ತಾಯಿ ಮತ್ತು ತಂದೆಯ ಮನಸ್ಥಿತಿ, ಜೀವನ ಶೈಲಿ, ಆಹಾರ, ಕಾನ್ಸೆಪ್ಷನ್ ಸಮಯದಲ್ಲೇ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಈಗಾಗಲೇ ಗರ್ಭಿಣಿಯಾಗಿದ್ದರೂ ಒಂದು ದಿನವೂ ತಡವಿಲ್ಲ. ಇಂದು ನೀವು ಶಾಂತವಾಗಿದ್ದರೆ ಇಂದೇ ನಿಮ್ಮ ಮಗು ಸುರಕ್ಷಿತವಾಗಿರುತ್ತದೆ. ಗರ್ಭ ಸಂಸ್ಕಾರ ಅಂದ್ರೆ ಕಠಿಣ ನಿಯಮಗಳ ಪಟ್ಟಿಯಲ್ಲ, ಇದು ಸಣ್ಣ ಸಣ್ಣ ಬದಲಾವಣೆಗಳ ಸಮೂಹ. ಸ್ವಲ್ಪ ಶಾಂತ ಮನಸ್ಸು, ಸ್ವಲ್ಪ ಮೃದುವಾದ ಮಾತು, ಸ್ವಲ್ಪ ಒಳ್ಳೆಯ ಸಂಗೀತ, ಸ್ವಲ್ಪ ಪ್ರೀತಿಯಿಂದ ತಯಾರಿಸಿದ ಆಹಾರ, ಸ್ವಲ್ಪ ಧ್ಯಾನ ಮತ್ತು ಧನಾತ್ಮಕ ಚಿಂತನೆ ಇವೇ ನಿಮ್ಮ ಮಗುವಿನ ಮೊದಲ ಪಾಠಗಳು. ಗರ್ಭ ಸಂಸ್ಕಾರ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿವೆ. ಇದು ಧಾರ್ಮಿಕ ಮಾತ್ರ ಅನ್ನೋದು ತಪ್ಪು, ಇದು ಎಲ್ಲರಿಗೂ ಅನ್ವಯವಾಗುತ್ತದೆ. ಇದು ಟೈಮ್ ವೇಸ್ಟ್ ಅನ್ನೋದು ತಪ್ಪು, ಇದು ಟೈಮ್ ಇನ್ವೆಸ್ಟ್ಮೆಂಟ್. ಎಜುಕೇಟೆಡ್ ಜನಕ್ಕೆ ಬೇಡ ಅನ್ನೋದು ತಪ್ಪು. ಎಜುಕೇಷನ್ ಜೊತೆ ಇಮೋಷನಲ್ ಹೆಲ್ತ್ ಇದ್ದರೆ ಮಾತ್ರ ಒಳ್ಳೆಯ ಮನುಷ್ಯ ರೂಪುಗೊಳ್ಳುತ್ತಾನೆ. ಒಂದು ಮಗು ಒಂದು ಕುಟುಂಬದ ಕನಸು, ಒಂದು ಸಮಾಜದ ಭವಿಷ್ಯ. ಆ ಭವಿಷ್ಯ ಎಲ್ಲಿ ಶುರುವಾಗುತ್ತೆ ಗೊತ್ತಾ? ತಾಯಿಯ ಹೊಟ್ಟೆಯಲ್ಲಿ. ಗರ್ಭ ಸಂಸ್ಕಾರ ಪರ್ಫೆಕ್ಟ್ ಬೇಬಿ ಗ್ಯಾರಂಟಿ ಕೊಡಲ್ಲ, ಆದರೆ ಒಳ್ಳೆಯ ಆರಂಭವನ್ನು ಕೊಡುತ್ತದೆ. ನೀವು ಒಳ್ಳೆಯ ತಾಯಿಯಾಗೋಕೆ ಪ್ರಯತ್ನ ಮಾಡಿದರೆ ಅದೇ ನಿಮ್ಮ ಮಗುವಿಗೆ ನೀವು ಕೊಡಬಹುದಾದ ಅತಿ ದೊಡ್ಡ ಆಶೀರ್ವಾದ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ವಿಶೇಷವಾಗಿ ಗರ್ಭಿಣಿ ತಾಯಂದಿರ ಜೊತೆ. ಇನ್ನೂ ಹೆಚ್ಚಿನ ಮಂತ್ ವೈಸ್ ಗರ್ಭ ಸಂಸ್ಕಾರ, ಧ್ಯಾನ, ಆಹಾರ ಮತ್ತು ವಿಜ್ಞಾನಾಧಾರಿತ ಮಾರ್ಗದರ್ಶನಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ, ನಾನು ಖಂಡಿತ ಉತ್ತರ ಕೊಡ್ತೀನಿ. ಧನ್ಯವಾದಗಳು.